ರೀ ನೀವ್ ಯಾಕ್ರಿ ಬಂದ್ರಿ? ಸುಮ್ಮನೆ ಏನಪ್ಪ ಎಲ್ಲರೂ ಸೇರಿ ಗಣೇಶನ್ ಕೂರಿಸಿ ಸಂತೋಷವಾಗಿ ಪೂಜೆ ಮಾಡ್ತಾ ಇದ್ದೀರಾ? ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋಗಾಯ್ತು. ರೀ ನಿಮ್ಮ ಹತ್ರ ಬರಬೇಡಿ ಅಂತ ತಾನೇ ನಾನು ಹೇಳ್ಬಿಟ್ಟು ಬಂದಿದ್ದು. ಮತ್ತೆ ಯಾಕ್ರಿ ಬಂದ್ರಿ ನೀವು? ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಆಯ್ತು. ಇಲ್ಲಾಂದ್ರೆ ಈ ನಡೆಯೋ ಹಬ್ಬದ ಬದಲು ನೀನು ಮಾರಿ ಹಬ್ಬ ಮಾಡಬೇಕಾಗುತ್ತೆ. ಇದು ಅಪ್ಪ ಮಗನ ವಿಷಯ, ನಾನು ಮಾತಾಡ್ತಿದ್ದೀನಿ ತಾನೆ, ಸುಮ್ಮನೆ ಇರು. ಬಾವಾ ಒಳಗೆ ಪೂಜೆ ನಡೀತಿದೆ, ಈಗ ಯಾಕೆ ಏನೇನೋ ಮಾತಾಡೋದು? ಬನ್ನಿ ಒಳಗೆ ಪೂಜೆ ಮುಗಿಸಮ್ಮ. ಸಿದ್ದು ಅವರೇ ದಯವಿಟ್ಟು ಸುಮ್ಮನೆ ನಿಂತ್ಕೊಳ್ಳಿ, ನೀವೇನೋ ಮಾತಾಡ್ಬೇಡಿ. ಏನಪ್ಪ ನಮಗೊಂದು ಮಾತು ಹೇಳಬೇಕು ಅಂತ ಅನ್ಸಿಲ್ವಾ ನಿಮಗೆ? ಯಾಕೆ ಅವ್ರಿರೋದು ನಿನಗೆ ಗೊತ್ತಿರ್ಲಿಲ್ವಾ? ಅವ್ರಿಗೆ ಹೇಳ್ದೆ ಮನೆ ಗೃಹ ಪ್ರವೇಶ ಮಾಡ್ಕೊಂಡ್ಯಲ್ಲ, ಆಗ ಅವ್ರು ಬಂದು ಹೀಗೆ ಕೇಳಿದ್ರಾ? ಕೇಳಲಿಲ್ಲ, ಆದರೆ ಬಂದು ಹಾಳು ಮಾಡಿದ್ರಲ್ಲ. ಅದು ನಿನ್ನಿಂದಾನೆ ತಾನೇ ಆಗಿದ್ದು. ನೋಡು ಭಾವನಾ, ನೀನು ಸುಮ್ಮನೆ ನಿಂತ್ಕೋ, ನಾನು ಅಪ್ಪನ ಹತ್ರ ಮಾತಾಡ್ತಿದ್ದೀನಿ, ಏನು ಮಾತಾಡ್ಬೇಡ. ಅವನಾ ಸುಮ್ಮನೆ ಇರಮ್ಮ. ಅದೇನು ಕೇಳಬೇಕೋ ಕೇಳಪ್ಪ, ಹೇಳ. ಈ ಸೈಟು ನಿಮ್ದೇ ತಾನೆ, ನಮಗೂ ಅದ್ರಲ್ಲಿ ಪಾಲು ಸಿಗ್ಬೇಕಲ್ವಾ? ಇಬ್ರು ಮಕ್ಕಳು ಇದೀವಿ ಅನ್ನೋದನ್ನ ಮರ್ತು ಬಿಟ್ರ ನೀವು? ನಮಗೂ ಸಮನಾಗಿ ಹಂಚ್ಬೇಕು ತಾನೆ. ಈ ಶೆಡ್ ಮಾಡ್ಕೊಂಡು ಆರಾಮಾಗಿದ್ಬಿಟ್ರೆ, ಅಥವಾ ನೀವು ಬೇಕಾದವರಿಗೆ ಎಲ್ಲದನ್ನು ಬರ್ಕೊಡೋ ಪ್ಲಾನ? ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನೋಡು ಪೂಜೆ ನಡೀತಾ ಇದೆ, ಒಳಗೆ ಬಾ, ಪೂಜೆ ಮುಗಿಸ್ಕೊಂಡು ಹೋಗುವಂತೆ. ನೋಡಮ್ಮ, ಹಬ್ಬ ಮುಂದಿನ ವರ್ಷ ಮಾಡ್ಬೋದು, ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಸಂತು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀವಿ. ಎಲ್ಲ ಬಂದಿದ್ದಾರೆ, ನೀನು ಸಮಯಕ್ಕೆ ಸರಿಯಾಗಿ ಬಾ, ಪೂಜೆ ಮಾಡು. ಪೂಜೆ ಆದ್ಮೇಲೆ ಕೂತ್ಕೊಂಡು ಮಾತಾಡ, ಆದ್ರೆ ಪೂಜೆಗೆ ಅಡ್ಡಿಪಡಿಸ್ಬೇಡಪ್ಪ. ನೀವು ಮಾತ್ರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತೀರಾ, ನಾನು ಎಲ್ರಿಗೂ ಕೆಟ್ಟದಾಗ್ಲಿ ಅಂತ ಪೂಜೆ ಮಾಡ್ತೀನಾ? ಸುಮ್ಮನೆ ನೀನ ಮಾತಾಡ್ಬೇಡ.